ನೀವು ಇಲ್ಲಿ ಕಲಿಯಕ್ಕೆ ಬಂದಾಗ ನಿಮ್ಮ ರೂಮು ಏನಲ್ಲ, ಮನೆ ಅಲ್ಲ. ಅಂದ್ರೆ ಸ್ವಲ್ಪ ಒಂದು 21 ದಿವಸ ನಿಮಗೆ ಕಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ಹೊಂದ್ಕೋಬೇಕು. ಯಾವುದೇ ಒಂದು ಅಭ್ಯಾಸ ನಿಮಗೆ ಚಟವಾಗಿ ಪರಿವರ್ತನೆ ಆಗಬೇಕು ಅಂದ್ರೆ ಚಟದಲ್ಲಿ ಎರಡಿದೆ, ಒಂದು ಒಳ್ಳೆ ಚಟ, ಒಂದು ಕೆಟ್ಟ ಚಟ. ಕರೆಕ್ಟಾ? ನಿಮ್ಮ ಕೆಟ್ಟ ಚಟ ಬೆಳೆಸಿ ಒಳ್ಳೆ ಚಟಕ್ಕೆ ಇಲ್ಲಿ 1 ವರ್ಷದವರೆಗೆ ಇರ್ಬೇಕಂದಾಗ ನೀವು ಹೊಂದ್ಕೊಳಕ್ಕೆ ಯಾವುದೇ ಆಗಲಿ ಕೆಟ್ಟ ಚಟ ತಾನಾಗೆ ಬರ್ತೈತಿ, ಒಳ್ಳೆ ಚಟ ಟ್ರೈನಿಂಗ್ ಕೊಡಬೇಕಂತ. ಕರೆಕ್ಟಾ? ಕೆಟ್ಟ ಚಟ ತಾನಾಗೆ ಬರ್ತೈತಿ, ಮೊಬೈಲ್ ನೋಡೋ ಚಟ ತಾನಾಗೆ ಬರ್ತೈತಿ. ಮೊಬೈಲ್ ಟ್ರೈನಿಂಗ್ ಸೆಂಟರ್ ಐತಾ ಎಲ್ಲ ಐತಾ? ವಾಟ್ಸಪ್ ಟ್ರೈನಿಂಗ್ ಸೆಂಟರ್, ರೀಲ್ಸ್ ಟ್ರೈನಿಂಗ್ ಸೆಂಟರ್ ಯಾವುದಿಲ್ಲ. ರೀಲ್ಸ್ ಟ್ರೈನಿಂಗ್ ಸೆಂಟರ್ ನೋಡೇ ಇಲ್ಲ, ಆದ್ರೆ ಎಲ್ಲರೂ ರೀಲ್ಸ್ ಮಾಡ್ತಾರೆ. ಅದು ಆಟೋಮೆಟಿಕ್ ಏನ್ ಮಾಡ್ತಿರ್ತಾರ ಅದು ಚಟ. ಆಮೇಲೆ ಒಳ್ಳೆ ಚಟ ಅಲ್ಲೇ ಸರ್. ಆಮೇಲೆ ಸರ್ ಭಾಳ ಹೇಳಿದ್ರು ಆಟೋಮೆಟಿಕ್ ಬರ್ತೈತಿ, ಕೆಟ್ಟದ್ದು ಆಟೋಮೆಟಿಕ್ ಬರ್ತೈತಿ. ಒಳ್ಳೇದಕ್ಕೆ ನೀವು ತರಬೇತಿಗೆ ಬಂದಿರಿ, ಕೆಟ್ಟ ತಾನಾಗಿ ಬಂದ್ಬಿಟ್ಟೈತಿ ಈಗ ಆಲ್ರೆಡಿ. ಒಳ್ಳೇದಕ್ಕೆ ನೀವು ಇಲ್ಲಿ ಬಂದಿರಿ, ಒಳ್ಳೇದಕ್ಕೆ ಯಾವಾಗಲೂ ತರಬೇತಿ ತಗೋಬೇಕು. ಓಕೆ. ಆಮೇಲೆ ರೂಮ್ನಾಗ ಏನಾಗ್ತಿತ್ತಲ್ಲ, ನಾನು ಹೇಳೋದು ಯಾಕಂದ್ರೆ ನೀವು ಅಕಾಮಿಡೇಷನ್ ಇರುವಾಗ ಎಸ್ಪೆಷಲಿ ತಂದೆ ತಾಯಿಗಳಿಗೆ ನಾನು ಹೇಳೋದು, ನಿಮಗೊಂದು ಅವನು ನೀವೀಗ ಅವ್ನು ಬಿಟ್ಟು ಹೋದಾಗ ಅಟ್ಲೀಸ್ಟ್ 1 ವಾರ 10 ದಿವಸ ಅವ್ನು ಏನೇ ಹೇಳಲಿ ಅದು ಹಂಗೆ ಇರ್ತದೆ ಅಂತ ಹೇಳಿ. ಅದು ಹಂಗೆ ಅವಮ್ಮ ಕರೆಕ್ಟ್ ಹೋಗಿತ್ತಮ್ಮ, ಹೌದಾ ಇಲ್ಲೂ ಹೋಗ್ತಿತ್ತಲ್ಲೋ, ಮನೆಗಿದ್ದಾಗ ಹೋಗ್ತಿದ್ದ ನೀವು ಅಮ್ಮ ಕರೆಕ್ಟ್ ಹೋಗ್ತೀನಿ ಹೌದಾ ಮತ್ತೆ ಮುಂದೆ 6 ವರ್ಷ ನಡೀತಾನೆ ಅದು ಕೇಳ್ಬಿಟ್ರೆ ಏನಾಗ್ಬಿಡ್ತಂತೆ, ದಟ್ ಈಸ್ ಕಾಲ್ಡ್ ಡಿಮೋಟಿವೇಶನ್. ಹೌದಾ? ಇಲ್ಲಿ ನಮ್ಮ ಕಾಲೇಜಲ್ಲಿ ಒಬ್ಬೊಬ್ಬರು ಒಂದೊಂದಕ್ಕಿದ್ದಾರೆ. ನಿಮ್ಮದು ರೂಮ್ ಪ್ರಾಬ್ಲಮ್ ಆಯ್ತಾ ಒಬ್ಬರು ಇದ್ದಾರೆ, ಕರೆಕ್ಟ್? ಕ್ವಾಲಿಟಿ ಪ್ರಾಬ್ಲಮ್ ಆಯ್ತಾ ಒಬ್ಬರು ಇದ್ದಾರೆ, ನಿಮ್ಗೆ ಏನಾದ್ರು ಅರ್ಥ ಆಗಿಲ್ವಾ ಇನ್ನೊಬ್ರು ಇದ್ದಾರೆ, ಕಂಪ್ಯೂಟರ್ಗಳಿಗೆ ಒಬ್ಬರು ಇದ್ದಾರೆ, ಕರೆಕ್ಟಾ? ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್ ಒಬ್ಬರು ಇದ್ದಾರೆ, ಕರೆಕ್ಟಾ? ನೀವು BG ಒಳಗೆ ಹೇಗಿದ್ದೀರಿ ಅಂತ ವಿಚಾರಿಸ್ಕೊಳ್ಳೋಕ್ಕೆ ಇನ್ನೊಬ್ರು ಇದ್ದಾರೆ, ಕರೆಕ್ಟ್? ಕೌನ್ಸಿಲರ್ಸು, ಟ್ರೈನರ್ಸು, ಸೀನಿಯರ್ ಕೌನ್ಸಿಲರ್ಸು ಎಲ್ಲರಿಗೂ ಒಂದೊಂದು ಗುಲಾಬಿ ಕೊಟ್ಟರು, ನೋಡಿದ್ರ? ನಮಗೂ ಕೊಟ್ಟರು ಗುಲಾಬಿ, ನೋಡಿದ್ರ? ಎದಕ್ಕೆ ಕೊಟ್ಟರು? ನಾವು ಇದ್ದೀವಿ ಅಂತ ಅಲ್ವಾ? ನಿಮಗೆ ನಂಬಿಕೆ ಬರಕ್ಕ ನಾವು ಅದೀವಿ. ನಿಮ್ಮ ಒಂದು ಹುಡುಗನಿಂದ 40 ಜನ ಅದೀವಿ. ನೀವು ನಿಮ್ಮ ಮಗಳು ಬಿಡ್ತಾ ಇದ್ದೀರಾ, ಮೊಮ್ಮಗಳು ಬಿಡ್ತಾ ಇದ್ದೀರಾ? ಓದ್ಬೇಕ್ರಿ, ನಿಮ್ಮ ಹೆಸರು ತರಬೇಕು. ನೀವು ಒಂದು ಹೇಳಿದ್ರೆ 2 ತಿಳ್ಕೋಬೇಕು. ಅವರಿಗೆ ಹೆದರಿಕಿದ್ರೆ ಮಾತ್ರ ಎಲ್ಲ ಮಕ್ಕಳು ಇಲ್ಲಿ ಬಂದರು ಧೈರ್ಯವಾಗಿ ಅವ್ರು ಓದ್ತಾನೆ, ನಾವು ಮುಂದೆ ಹೋಗ್ತೇವೆ, ತಾಯಿ ತಂದೆ ನಮ್ಮನ್ನು ಮಾಡ್ಯಾರ ಅಂತಂದು ಕಷ್ಟ ಸುಖ ಬಿಟ್ಟು ಇಲ್ಲಿ ಊಟ ಹಂಗೈತಿ ಹಿಂಗೈತಿ ಅಂತಂದು ಚೆನ್ನಾಗಿ ಊಟ ಮಾಡಿ ನಿಮ್ಮ ಸ್ಟಾರ್ಟ್ ಬರೋಕ್ಕೆ ರೆಡಿ ಇರ್ತಾರೆ. ಇಲ್ಲ ಓದಂಗೆಲ್ಲ ನಾನು ತಲೆ ನೋಯ್ತು, ಬಟ್ಟೆ ನೋಯ್ತು, ಕಾಲು ನೋಯ್ತು ಅಂದ್ರೆ ಅವ್ರ ಮನೆಗೆ ಸೀದಾ ಪಾರನ್ಗೂ ಹೋಗ್ಬೋದು, ಜಿಲ್ಲಾಕ್ಕೂ ಹೋಗ್ಬೋದು. ಆದರೆ ಗಟ್ಟಿ ಧೈರ್ಯ ಕಾರಣ ನೀವು ಹೆದರಿ ಮಾಡಿದ್ರೆ ಅವರು ಮುಂದಿರ್ತಾರೆ. ನೀವು ಧೈರ್ಯ ಕೊಡ್ಬೇಕು, ಅವ್ರಿಗೆ ಅಜ್ಜಿನೇ ಹಿಂಗಾದ್ರೆ ಮಕ್ಕಳು ಹೆಂಗ ಅವರಲ್ಲಿ ಅಜ್ಜಿ ಮೋಟಿವೇಶನ್ ಅಲ್ಲ ಅಜ್ಜಿ ಹೆಂಗೈತೆ ವಾತಾವರಣ. ನೀವು ಯಾವತ್ತೂ ಮಾತಾಡಿಲ್ಲ ಚೆನ್ನಾಗಿತ್ತು, ಮಾತಾಡಿದ್ರ ಯಾವಾಗಲೂ ಮಾತಾಡ್ತೀವಿ. ಹೌದಾ? ಕೃಷಿ ಒಳಗಂತೆ ಧಾರವಾಡ ಯೂನಿವರ್ಸಿಟಿ ಎಲ್ಲರೂ ಬಂದು ಐಡೆಂಟಿಫೈ ಮಾಡಿದ್ದೀನಿ ಅಜ್ಜಿಗೆ. ಅಜ್ಜಿನೇ ಹಿಂಗೆ ಮೋಟಿವೇಶನ್ ನಿಮ್ಗೆ ಮಾಡುವಾಗ ನನ್ನ ಅವಶ್ಯಕತೆ ಇಲ್ಲೇ ಇಲ್ಲ, ನನ್ನ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ನೋಡ್ರಿ ಅಜ್ಜಿ ಹೇಳಿದ ಒಂದು ಮಾತು ನಮ್ಗೆ ತುಂಬಾ ಹಿಡಿಸ್ತು. ಹೊಟ್ಟೆ ನೋವು, ಕಾಲು ನೋವು, ಕೈ ನೋವು, ನಿದ್ದೆಂತಿಲ್ಲ, ಕೆಟ್ಟ ಕನ್ಸು ಬಿದ್ದು ಅಪ್ಪನ ನೆನಪು ಆಗತೈತಿ, ಅಪ್ಪ ನೆನಪು ಆಗತೈತಿ ಅಂತ ಹೇಳಿದ್ರೆ ಉದ್ಧಾರ ಆಗಂಗಿಲ್ಲ. ನೀವು ಒಂದು 21 ಡೇಸ್ ಭಾಳ ಇಲ್ಲ, 21 ಡೇಸ್ ಏನು ಬರ್ತೈತಲ್ಲ, ಏನು ಬರ್ತೈತೆ ಅದು ಪಾಸಿಟಿವ್ ಆಗಿ ತಗೊಳ್ಳಿ. ಪಾಸಿಟಿವ್ ಆಗಿ ಯಾಕೆ ತಗೋಬೇಕು? ಯಾಕಂದ್ರೆ ದುಡ್ಡು ಒಳ್ಳೆದಾಗೇ ಇದೆಯಲ್ಲ. ಈ ದುಡ್ಡು ಹಾಕುವಾಗ ಕಾಲು ನೋಡ್ತಿಲ್ಲ, ಆಮೇಲೆ ದುಡ್ಡು ಹಾಕುವ ಕಾಲ ನೋಡ್ತಿಲ್ಲ. ಇವಾಗ ನಾನು ಹೇಳೋದಾಕಿ 1 ನಿಮಿಷ ಹಾಕಿ, ಆಮೇಲೆ ರೊಕ್ಕ ಇಟ್ಟಿನ ಅಂದರೆ 30 ಸೆಕೆಂಡ್ಸ್ ಅಂದ್ರೆ ದಟ್ ಇಸ್ ದ ರಿಯಲ್ ಕೆಪಾಸಿಟಿ. ನಿಮ್ಮಲ್ಲಿ ಇದೆ, ಕೆಪಾಸಿಟಿ ಇದೆ, ಅದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟಿರೋದು.
ಅರ್ಥ ಆಯ್ತಾ? ನೀವು ಜೀವನದಲ್ಲಿ ಕೆಲಸ ತಗೊಳಕ್ಕೆ ಎಷ್ಟು ವಯಸ್ಸು ಹಾಕ್ಬೇಕು ಅಂತ ಹೇಳಿದ್ರೆ ಮೊದಲೇನು ಮಾಡ್ತಿದ್ರಿ, 25 ಅಂತಿದ್ರಿ. ಯಾಕಂದರೆ ಡಿಗ್ರಿ ಮುಗಿಸಿ IAS ಟ್ರೈ ಮಾಡಿ IAS ಬ್ಯಾಂಕಿಂಗು ಎಲ್ಲ ಆದ್ಮ್ಯಾಗ 25 ವರ್ಷ ಆಗಿ ಕೆಲಸ ಹುಡುಕ್ತಿದ್ರಿ. ಇಲ್ಲಿ ನಿಮಗೆ 22ನೇ ವರ್ಷಕ್ಕೆ ಕೆಲಸ ಸಿಗುತ್ತೆ, 21 or 20, ಕರೆಕ್ಟ್ ಅಲ್ವಾ? ಯಾಕಂದರೆ ನೀವು ಕೋರ್ಸ್ ಮುಗಿಸಿದ ತಕ್ಷಣ ಉದ್ಯೋಗ ಕೊಡಿಸೋದು ನಮ್ಮ ಜವಾಬ್ದಾರಿ, ಕರೆಕ್ಟಾ? ಸೊ ಇಷ್ಟನ್ನು ಹೇಳ್ತಾ ಈಗ ನಾನು ವಿಷಯಗಳನ್ನು ಯಾಕೆ ಹೇಳಿದೆ ಅಂದರೆ ಹಿರಿಯರಿಗೆಲ್ಲ ಗೊತ್ತಿರುತ್ತೆ, ನಿಮ್ಮ ಮಕ್ಕಳಿಗೆ ಗೊತ್ತಾಗಲಿಲ್ಲ, ಹೌದಾ?